ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ಮತ್ತು ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಈ ಥರ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನಮ್ಮ ಚಾನಲ್ನ ಏನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ವೆಲ್ಕಮ್ ಟು ಚಂದು ಅಡುಗೆ. ಫಸ್ಟಿಗೆ ಬಂದು ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಬಂದು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಬಂದು ಸಾಸಿವೆನ ಸೇರಿಸ್ಕೊಳ್ಳೋಣ. ನುಗ್ಗೆಕಾಯಿ ಸಾಂಬಾರು ತುಂಬ ಒಂದು 3-4 ಟೈಪ್ ಮಾಡ್ತೀನಿ ನಾನು ಕೂಡ. ತುಂಬ ಜನ ಮಾಡ್ತಾರೆ, ಅದರಲ್ಲಿ ಇದು ಒಂದು ಕೂಡ. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಟೈಪಲ್ಲಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಬಂದು ಸಾಸಿವೆ ಆದಮೇಲೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರಿಗೆಲ್ಲ ಸ್ವಲ್ಪ ಟೇಸ್ಟು ಫ್ಲೇವರ್ ಅದು ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಜಾಸ್ತಿ ಹಾಕ್ಕೊತೀನಿ. ಅದಕ್ಕೆ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ಕೊತಾರೆ, ಗೊತ್ತಾಗಲ್ಲ ಸಾಂಬಾರು ಇಲ್ಲ ಪಲ್ಯದ ಜೊತೆ. ಕರಿಬೇವು ಕೂಡ ಒಳ್ಳೆಯದಲ್ವ, ಅದಕ್ಕೋಸ್ಕರ. ಮತ್ತು ಒಂದು 2 ಉಳ್ಳಿ ಟೊಮೊಟೊನ, ದಪ್ಪದು 2 ಉಳ್ಳಿ ಟೊಮೊಟೊನ ಸ್ಲೈಸಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಫುಲ್ ರೋಸ್ಟ್ ಮಾಡ್ಕೋಬೇಕು. ಅದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಎಷ್ಟು ಸ್ಮ್ಯಾಶ್ ಆಗುತ್ತೋ ಅಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ. ನೆಕ್ಸ್ಟು ನುಗ್ಗೆಕಾಯಿ, ಒಂದು 2 ನುಗ್ಗೆಕಾಯಿ, ದೊಡ್ಡದು 2 ನುಗ್ಗೆಕಾಯಿನ ನಾನು ಸೋಸಿಬಿಟ್ಟು ತೊಳೆದು ಇಟ್ಕೊಂಡಿದ್ದೆ. ಅದು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ. ಸ್ಟಾರ್ಟಿಂಗ್ ಇವಾಗೇನೆ ಉಪ್ಪನ್ನ ಸೇರಿಸ್ಕೊಂಬಿಡೋಣ. ಸ್ವಲ್ಪ ದಪ್ಪ ಉಪ್ಪನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸ್ವಲ್ಪ ಸಣ್ಣ ಉಪ್ಪಿಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಕಲ್ಲುಪ್ಪು, ಅದಕ್ಕೋಸ್ಕರ. ನೆಕ್ಸ್ಟು ಸ್ವಲ್ಪ ಖಾರಕ್ಕೆ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಕಲ್ಲರ್ಗೆ ಬಂದು ಅರಿಶಿನದ ಪುಡಿ, ಅದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲದನ್ನು ಕೂಡ ಈಗ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಹೋಟೆಲ್ ಸ್ಟೈಲ್ ಸಾಂಬಾರು. ರುಬ್ಬೋದೇನು ಬೇಕಾಗಿರಲ್ಲ ಇದಕ್ಕೆ. ಖಾರ ರುಬ್ಬಬೇಕು ಏನು ಆ ಥರ ಏನು ಇರೋದಿಲ್ಲ. ಈಗ ಬ್ಯಾಚುಲರ್ಗಳಿರ್ತಿರಲ್ಲ ಅವರು ಕೂಡ ದಿಢೀರಂತ ಮಾಡ್ಕೋಬೋದು. ಈಗ ಮನೇಲಿ ಇದು ಯಾವ ಥರ ಸಾಂಬಾರು ಮಾಡಬೇಕು ಅಂತ ಬೇಜಾರಾಗಿರುತ್ತಲ್ವ, ಅಂಥ ಟೈಮಲ್ಲಿ ನೀವು ಒಂದು 1/4 ಗಂಟೆ, ಒಂದು 20 ನಿಮಿಷದಲ್ಲೇ ಒಂದು 2 ನುಗ್ಗೆಕಾಯಿ ತೊಗೊಂಡು ಬಂದರೆ ಆರಾಮಾಗಿ ದಿಢೀರಂತ ಈ ಸಾಂಬಾರನ್ನ ಮಾಡ್ಕೊಂಬಿಡ್ಬೋದು. ಈಗ ನುಗ್ಗೆಕಾಯಿ ಎಲ್ಲವುದು ಕೂಡ ನೀಟಾಗಿ ರೋಸ್ಟ್ ಆಗಿದೆ. ಸಾಂಬಾರು ಪೌಡರ್ ಇದು. ನಿಮ್ಮ ಮನೆಯಲ್ಲೇ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರಾ ಅದರಾದರೂ ಪರವಾಗಿಲ್ಲ. ಬ್ಯಾಚುಲರ್ಗಳಾದರೆ ಅಂಗಡಿನಲ್ಲಿ ತೊಗೊಂಬರ್ತಿರಲ್ಲ, ಅದಾದರೂ ಪರವಾಗಿಲ್ಲ. ಅದನ್ನು ನೀವು ನೆಕ್ಸ್ಟ್ ಈಗ ಇದೆಲ್ಲದಕ್ಕೂ ಮಸಾಲೆಗೆ ಒಂದು 3 ಟೇಬಲ್ ಸ್ಪೂನ್ ನಾನು ಹಾಕ್ಕೊತಾ ಇದ್ದೀನಿ. ನನಗೆ ಖಾರಕ್ಕೆ ಒಂದು ಕ್ವಾಂಟಿಟಿ ನಾನು ಸ್ವಲ್ಪ ಕಡಿಮೆನೇ ಮಾಡ್ತಿದ್ದೀನಲ್ವ, ಅದಕ್ಕೆ ನಾನು 3 ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಸಾಂಬಾರು ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಹಾಕಿದ್ಮೇಲೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕುದಿಬೇಕು. ಅದು ಚೆನ್ನಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಥರ ನೋಡಿ, ಕುದಿ ಬರ್ತಾ ಇದೆಯಲ್ವಾ, ಅದು ಚೆನ್ನಾಗಿ ಕುದಿಬೇಕು. ಅದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ. ಇದು ಮೇಯ್ನ್. ನಿಮಗೆ ಚೆನ್ನಾಗಿ ಸಾಂಬಾರು ಯಾವುದೇ ಆದರೂ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಮೇಲೆ ನೊರೆ ಎಲ್ಲ ಇರುತ್ತಲ್ಲ, ಆ ನೊರೆ ಎಲ್ಲ ಹೋಗಬೇಕು. ನೋಡಿ, ಈಗ ನೊರೆ ಎಲ್ಲ ಫುಲ್ ಹೋಗಿದೆ. ಈಗ ಫುಲ್ ಹೋಗಿದೆ ಅಂದರೆ ಅದು ಸಾಂಬಾರು ಸ್ವಲ್ಪ ಬೆಂದಿದೆ ಅಂದ್ಬಿಟ್ಟು. ಫುಲ್ಲು ಬೇಯಿಸ್ಕೋಬಾರ್ದು ನುಗ್ಗೆಕಾಯಿ. ನೋಡಿ, ಈ ಥರ ಹಾಫ್ ಬೆಂದಿದ್ರೆ ಸಾಕು ನಿಮಗೆ. ಅದು ಬೇಳೆ ಎಲ್ಲ ಹಾಕ್ತೀವಲ್ವ, ಅದ್ರ ಜೊತೆಗೆ ನೆಕ್ಸ್ಟು ಬೆಂದೋಗ್ಬಿಡುತ್ತೆ. ಅಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಈಗ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಕುಕ್ಕರ್ಗೆ ಬೇಳೆನ ಕೂಗಿಸ್ಕೊಳ್ಳೋಣ. ನಾನು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ಅವರೆಬೇಳೆನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಅವರೆಬೇಳೆನೂ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಅದನ್ನು ತೊಳೆದ್ಬಿಟ್ಟು ಇವಾಗ ಅದನ್ನು ಒಂದು ವಿಷಲ್ನ ಮಾಡಿಸ್ಕೋಬೇಕಾಗುತ್ತೆ ಕುಕ್ಕರ್ನಲ್ಲಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಅವರೆಬೇಳೆ ಹಾಕೋದ್ರಿಂದ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗಟ್ಟಿನೂ ಬರುತ್ತೆ. ಖಾರ ಏನು ರುಬ್ಬಲ್ವಲ್ಲ, ಅದು ಹಾಕೋದ್ರಿಂದ ಸ್ವಲ್ಪ ಗಟ್ಟಿನೂ ಬರುತ್ತೆ ಸಾಂಬಾರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದು 1 ವಿಷಲ್ ಕೂಗಿಸ್ಕೊಂಡಿದ್ದೆ. ಈಗ ಅದನ್ನು ಈ ಸಾಂಬಾರೊಳಗಡೆ ಕಾಳನ್ನು ಕೂಡ ಸೇರಿಸ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಾಂಬಾರು ಇಷ್ಟು ಇದ್ದರೆ ಸಾಕು. ಜಾಸ್ತಿ ತೆಳುನೂ ಮಾಡ್ಕೋಬೇಡಿ, ತುಂಬ ತೆಳುವಾದ್ರೂ ಚೆನ್ನಾಗಿರೋದಿಲ್ಲ. ನಾನು ಫಸ್ಟು 1 ಗ್ಲಾಸ್ ನೀರು ಹಾಕಿದ್ದೆ, ಅಷ್ಟಾಗಿ ಕುದಿಸ್ಕೊಂಡಿದ್ದೆ. ನೆಕ್ಸ್ಟು ಸಾಂಬಾರಿಗೆ ಒಂದು
ಕಾಳಿಗೆ ನೀರು ಹಾಕಿ ಕುದಿಸ್ಕೊಂಡಿದ್ದೆ 1 ಗ್ಲಾಸು, 2 ಗ್ಲಾಸ್ ಟೋಟಲ್ ನೀರು ಹಾಕಿದ್ದೀನಿ. ಇದೆಲ್ಲದನ್ನು ಹಾಕಿ ಒಂದು 10 ನಿಮಿಷ ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಬೇಯಿಸ್ಕೊಂಡ್ರೆ ಈ ಥರ ಸಾಂಬಾರು ನಿಮಗೆ ನೀಟಾಗಿ ರೆಡಿ ಆಗುತ್ತೆ. ಈಗ ನುಗ್ಗೆಕಾಯಿ ಬೆಂದಿದೆ ಅಂದರೆ ಮೇಲೆ ತೇಲ್ ಬರುತ್ತೆ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ನುಗ್ಗೆಕಾಯಿ ಬೆಂದಿದೆ ಅಂತ. ಇಷ್ಟೇ, ಇಷ್ಟು ಸಿಂಪಲ್ಲಾಗೆ ಹೋಟೆಲ್ ಸ್ಟೈಲಲ್ಲಿ ನೀವು ದೇವಸ್ಥಾನಗಳೆಲ್ಲ ಮಾಡ್ತಾರಲ್ಲ ಈ ಥರ ಸಿಂಪಲ್ಲಾಗಿ ದಿಢೀರಂಥ ಸಾಂಬಾರನ್ನ ಮಾಡ್ಕೊಂಬಿಡ್ಬೋದು. ಈಗ ಹಬ್ಬಗಳಲ್ಲೂ ಕೂಡ ನೀವು ಹಬ್ಬದ ಟೈಮಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಲ್ಲಿ ತುಂಬ ವಿಟಮಿನ್ಸ್ಗಳು ಕೂಡ ಇರುತ್ತೆ. ನೀವು ಅವಾಗವಾಗ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರಿಗೂ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ಥರ ನೀವು 1 ಟೈಮ್ ಮಾಡ್ಕೊಂಡು ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು